ಹಾಯ್ ಹಲೋ ನಮಸ್ತೆ. ನಾವು ಇವತ್ತಿನ ವಿಡಿಯೋದಲ್ಲಿ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್. ಇಲ್ಲಿ ಸೋಡಿಯಂ ಕ್ಲೋರೈಡದೊಂದು ಡಾಟ್ ಸ್ಟ್ರಕ್ಚರ್ನ ನಾವು ಯಾವ ಥರ ಬರಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಸೋಡಿಯಂ ಕ್ಲೋರೈಡ್. ಇದ್ರದ್ದು ಫಾರ್ಮುಲಾವನ್ನು ನಾವು ಏನು ಮಾಡಬೇಕು ಅಂತಂದರೆ ಐಡೆಂಟಿಫೈ ಮಾಡಬೇಕು. NaCl. NaCl ಸೋಡಿಯಂ ಕ್ಲೋರೈಡ್ ಅನ್ನೋದೇನು ಅಂತಂದ್ರೆ ಇಲ್ಲಿ NaCl ಅನ್ನೋದೇನು ಅಂತಂದರೆ ಸೋಡಿಯಂ ಕ್ಲೋರೈಡ್, ಈ ಒಂದು ಮಾಲಿಕ್ಯುಲರ್ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಐಡೆಂಟಿಫೈ ದ ಮೆಟಲ್. Na ಈಸ್ ಅ ಮೆಟಲ್. ಇಲ್ಲಿ Na ಮೆಟಲ್ ಅದೇನು ಬರೀಬೇಕು ಅಂತಂದರೆ ಫಸ್ಟಿಗೆ ನಾವಿಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಕ್ಕಿಂತ ಮುಂಚೆ ನಮಗೇನು ಗೊತ್ತಿರಬೇಕು ಅಂತಂದರೆ ಅಟೋಮಿಕ್ ನಂಬರ್ ಗೊತ್ತಿರಬೇಕು. ಸೋಡಿಯಂ ಅಟೋಮಿಕ್ ನಂಬರ್ ಎಷ್ಟು ಅಂತಂದರೆ 11. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 1. ಇಲ್ಲಿ ಸೋಡಿಯಂ ಏನು ಮಾಡುತ್ತೆ ಮೆಟಲ್ ಅಂತಂದ್ರೆ ಒಂದು ಇಲೆಕ್ಟ್ರಾನನ್ನು, ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಒಂದನ್ನು ಅದೇನು ಮಾಡುತ್ತೆ ಅಂತಂದ್ರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಅದೇನು ಮಾಡ್ತೈತಿ ಅಂತಂದ್ರೆ ಕಳ್ಕೊತೈತಿ. ಅವಾಗ ಇದೇನಾಗುತ್ತೆ ಅಂತಂದ್ರೆ ಸೋಡಿಯಮ್ಮು ಕ್ಯಾಟ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. Na+ ಇಲ್ಲಿ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ ಅಂತಂದ್ರೆ ಲೆಸ್ ಆಗುತ್ತೆ. ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಸೋಡಿಯಂ ಕ್ಯಾಟ್ ಅಯಾನ್. ಇನ್ನು ಅದೇ ಥರನಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ Cl ಅನ್ನು ನೋಡ್ತೀವಿ. Cl ಅಟೋಮಿಕ್ ನಂಬರ್ ಎಷ್ಟು ಅಂತಂದರೆ 17 ಅಂತ. Cl ಅಟೋಮಿಕ್ ಕಾನ್ಫಿಗರೇಷನನ್ನು ಬರೀಬೇಕಾಗಿತ್ತು ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 8, 7. ಇಲ್ಲಿ ನಾವು ನೋಡ್ಬೋದು ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಕಂಟೈನ್ಸ್ 7 electrons. ಔಟರ್ ಮೋಸ್ಟ್ ಶೆಲ್ ಕಂಟೈನ್ಸ್ 7 electron. ಇದನ್ನು ಸ್ಟೇಬಲ್ ಆಗಬೇಕಾಗಿತ್ತು ಅಂದರೆ ಇದಕ್ಕೆ 1 electron ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟ್ 1 electron ಆ್ಯಡ್ ಆದಾಗ ಇದೇನಾಗುತ್ತೆ ಇಲ್ಲಿ Cl- ಆಗಿ ಕನ್ವರ್ಟ್ ಆಗುತ್ತೆ. 2, 8, 8. ಇಲ್ಲಿ ನಾವು ಲಾಸ್ಟ್ ಸ್ಟೆಪ್ಪು Na. ಇಲ್ಲಿ Na ಅಲ್ಲಿ ಏನೈತಿ ಅಂತಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ಸು 1 ಐತಿ. ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ 1 ಡಾಟನ್ನು ಇಂಡಿಕೇಟ್ ಮಾಡ್ತೀನಿ. ನೆಕ್ಸ್ಟ್ Cl-. that Cl contains outermost shell contains 7 electrons. 7 electrons 1, 2, 3, 4, 5, 6, 7 ಅಂತ ಹಾಕ್ತೀನಿ. ಇಲ್ಲಿ ಮೆಟಲ್ಸು ಎಲೆಕ್ಟ್ರಾನನ್ನು ಲೂಸ್ ಮಾಡ್ತಾವೆ ಅಂದರೆ ಕಳ್ಕೊತಾವೆ. ಆ ಇಲೆಕ್ಟ್ರಾನ್ಸ್ ಎಲ್ಲಿ ಹೋಗುತ್ತೆ ಅಂತಂದ್ರೆ ನಾನ್ ಮೆಟಲ್ಸು ಎಲೆಕ್ಟ್ರಾನ್ಸನ್ನು ಏನು ಮಾಡ್ತಾವೆ ಅಂತಂದ್ರೆ ಗೇನ್ ಮಾಡ್ತಾವೆ. ಈ ಇಲೆಕ್ಟ್ರಾನ್ಸ್ ಇಲ್ಲಿ ಬಂದು ಕೊಡುತ್ತೆ. ಅವಾಗ ಇಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ಏನಂತ ಬರಿಬೋದು ಅಂತಂದ್ರೆ Na+ Cl 2, 2, 2 here 2 and dot. Na+ Cl- ಅಂತ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಅಟಾಮಿಕ್ ಸ್ಟ್ರಕ್ಚರನ್ನು ಬರಿತಾ ಇದ್ದೀವಿ. ಈ ಒಂದು ಡಾಟ್ ಸ್ಟ್ರಕ್ಚರು ಸ್ಟೇಟ್ ಇರ್ಬೋದು, ಸ್ಟೇಟ್ NCERT ಇರ್ಬೋದು ಅಥವಾ CBSE ಇರ್ಬೋದು. ಇದೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನೀವು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಏನು ಮಾಡಿರಿ ಅಂತಂದರೆ ಈ ಒಂದು ಅವಶ್ಯಕ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ. ಅದೇ ಥರನಾಗಿ MgCl2 ಮ್ಯಾಗ್ನೇಷಿಯಮ್ ಕ್ಲೋರೈಡನ್ನು ನೀವೇನು ಮಾಡಿರಿ ಅಂತಂದರೆ ಟ್ರೈ ಮಾಡಿರಿ. ಥ್ಯಾಂಕ್ ಯು.